ನಮಸ್ಕಾರ ಸ್ನೇಹಿತರೆ, ಇದು ನಮ್ಮ ಹಂಪಿ ಟ್ರಿಪ್ನ 3ನೇ ವ್ಲಾಗ್ಸು. ನಾನು ಮುಂಚೆ 2 ವ್ಲಾಗಲ್ಲಿ ತೋರಿಸ್ದಂಗೆ ನಾವು ಬೆಳಗ್ಗೆ 7 ಗಂಟೆಗೆ ಹೊರಟ್ಬಿಟ್ಟು ಹಿರಿಯೂರು ಹತ್ತಿರ ಒಂದು ಕಡೆ ಬ್ರೇಕ್ಫಾಸ್ಟ್ ಮಾಡಿದ್ವಿ, ಹೋಟೆಲ್ ಪುರೋಹಿತ್ ಅಂತ. ಅದಾದಮೇಲೆ ಸಾಯಿಬಾಬಾ ಟೆಂಪಲ್ ಹೋದ್ವಿ, ಅಲ್ಲಿ ದರ್ಶನ ಮಾಡಿಕೊಂಡು ಅಲ್ಲಿಂದ ಡೈರೆಕ್ಟಾಗಿ ಹಂಪಿಗೆ ಹೊರಟ್ವಿ. ಅದಾದಮೇಲೆ ಎಲ್ಲೂ ನಿಲ್ಲಿಸಲಿಲ್ಲ. ಸೊ ಇವಾಗ ನೀವೇನು ನೋಡ್ತಾ ಇದ್ದೀರಾ, ಇದು ಬ್ಯಾಂಗ್ಳೂರ್ ಟು ಹಂಪಿ ರೋಡ್, ಎಸ್ಪೆಷಲಿ ಹಿರಿಯೂರು ಆದಮೇಲೆ ಇದೆಲ್ಲ. ಸೊ ರೋಡಂತೂ ಸಖತ್ತಾಗಿದೆ, ತುಂಬಾ ಚೆನ್ನಾಗಿದೆ. ಆ್ಯಂಡ್ ದಾರಿ ಉದ್ದಕ್ಕೂ ಒಳ್ಳೊಳ್ಳೆ ಹೋಟೆಲ್ಸ್, ರೆಸ್ಟೋರೆಂಟ್ಸ್ ಎಲ್ಲ ಇದೆ. ಆ್ಯಂಡ್ ದ ರೋಡ್ ಈಸ್ ರಿಯಲಿ ಗುಡ್, ನಮಗೆಲ್ಲೂ ತೊಂದರೆ ಆಗಲಿಲ್ಲ. ಸೊ ವಿ ರಿಯಲಿ ಎಂಜಾಯ್ಡ್ ದ ಜರ್ನಿ. ಸೊ ಜರ್ನಿ ಲಕ್ಕಿಲಿ ಆಮೇಲೆ ವೆದರ್ ಕೂಡ ತುಂಬಾ ಚೆನ್ನಾಗಿತ್ತು, ಮಳೆನೂ ಇರಲಿಲ್ಲ, ಆಮೇಲೆ ಬಿಸಿಲು ಇರಲಿಲ್ಲ, ತುಂಬಾ ಪ್ಲೆಸೆಂಟ್ ವೆದರ್ ಇತ್ತು. ಸೊ ನಮಗೆ ಜರ್ನಿನೂ ವಿ ಎಂಜಾಯ್ಡ್ ದ ಜರ್ನಿ ಆಲ್ಸೋ. ಆಮೇಲೆ ದಾರಿ ಉದ್ದಕ್ಕೂ ಈ ಥರ ನೋಡಿ ವಿಂಡ್ ಮಿಲ್ಸ್ ತುಂಬಾ ಇತ್ತು. ಸೊ ಅದಾದಮೇಲೆ ನಾವು ತುಂಗಭದ್ರಾ ಡ್ಯಾಮ್ ಒಂದು ಕಡೆ ಒಂದು ಸೈಟ್ ಸೀಯಿಂಗ್ ಸ್ಪಾಟ್ ಇತ್ತು, ಅಲ್ಲಿ ಹೋದ್ವಿ. ಅಲ್ಲಿ ಇಳಿದ್ಬಿಟ್ಟು ಸ್ವಲ್ಪ ಫೋಟೋಸ್ ಎಲ್ಲ ತೆಕ್ಕೊಂಡ್ವಿ. ಆ್ಯಂಡ್ ವಿ ಸ್ಪೆಂಡ್ ಸಮ್ ಟೈಮ್ ಓವರ್ ದೇರ್. ತುಂಬಾ ಚೆನ್ನಾಗಿತ್ತು, ಇಟ್ ವಾಸ್ ರಿಯಲಿ ವೆರಿ ಬ್ಯೂಟಿಫುಲ್. ಸೊ ಅಲ್ಲೊಂದು ಸ್ವಲ್ಪ ಹೊತ್ತು ಕಾರ್ ನಿಲ್ಲಿಸಿ ಫೋಟೋಸ್ ಎಲ್ಲ ತೆಕ್ಕೊಂಡು ಅಲ್ಲಿಂದ ಮತ್ತೆ ಹೊರಟ್ವಿ. ಸೊ ಅದಾದಮೇಲೆ ಇನ್ನೆಲ್ಲೂ ಸ್ಟಾಪ್ ಮಾಡಲಿಲ್ಲ, ಡೈರೆಕ್ಟಾಗಿ ನಾವು ಬುಕ್ ಮಾಡಿದಂಥ ರಿಸಾರ್ಟ್ಗೆ ಹೋದ್ವಿ. ಸೊ ನಾವು ಯಾವ ರಿಸಾರ್ಟಲ್ಲಿ ಉಳ್ಕೊಂಡ್ವಿ, ಆಮೇಲೆ ಹಂಪಿಲಿ ಏನೇನು ಮಾಡಿದ್ವಿ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಹೀಗೆ ಫಾಲೋ ಮಾಡ್ತಾಯಿರಿ. ಬಾಯ್ ಬಾಯ್.